ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪ ಪ್ರಕರಣ ಏನಿದೆ, ಶಿವಾನಂದ ನೀಲಣ್ಣವರ್ ಬಂಧನಕ್ಕೆ ಈಗ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ. ದರೋಡೆ ಮಾಡಿಲ್ಲ, ಯಾರ ಕಿಸೆಯನ್ನ ಕತ್ತರಿಸಿಲ್ಲ ಅಂತ ಕಣ್ಣೀರು ಹಾಕೊಂಡು ನೀಲಣ್ಣವರ್ ಇನ್ಸ್ಟಾ ಅಕೌಂಟ್ನಲ್ಲಿ 2 ವಿಡಿಯೋ ಪೋಸ್ಟ್ ಮಾಡಿ ಈಗ ಖಂಡನೆ ವ್ಯಕ್ತವಾಗ್ತಾ ಇರುವಂತದ್ದು. ಶಿವಾನಂದ್ ನೀಲಣ್ಣವರ್ ಬಂಧನಕ್ಕೆ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ. ಈಗ ಆ ವ್ಯಕ್ತಿ ದರೋಡೆ ಮಾಡಿಲ್ಲ, ಯಾರ ಜೇಬು ಕತ್ತರಿ ಹಾಕಿಲ್ಲ ಅಂತ ಕಣ್ಣೀರ್ ಹಾಕೊಂಡು ನೀಲಣ್ಣವರ್ ಇನ್ಸ್ಟಾ ಅಕೌಂಟ್ನಲ್ಲಿ 2 ವಿಡಿಯೋ ಪೋಸ್ಟ್ ಆಗಿದೆ. ವೃದ್ಧ ಮಹಿಳೆ, ನಿವೃತ್ತ ಸೈನಿಕ ಮಾತನಾಡಿ ವಿಡಿಯೋ ಪೋಸ್ಟ್ ಮಾಡಿರುವಂತದ್ದು. ಮತ್ತೊಂದು ಕಡೆ ವಿಡಿಯೋದಲ್ಲಿ ಸುಬೇದಾರ್ ಮಾತನಾಡಿದ್ದಾರೆ. ಶಿವಾನಂದ ನೀಲಣ್ಣವರ್ನ ನೆನಪಿಸಿಕೊಂಡು ನಿವೃತ್ತ ಸುಬೇದಾರ್ ಕಣ್ಣೀರ್ ಹಾಕಿರುವಂತಹ ವಿಡಿಯೋ. ನಿವೃತ್ತಿ ಬಳಿಕ ಶಿವಂ ಅಸೋಸಿಯೇಟ್ ಜೊತೆ ಗುರುತಿಸಿಕೊಂಡಿದ್ದೆ ನಾನು ಅಂತ ಹೇಳ್ತಾರೆ ಅವರು. ನಮ್ಮ ನಿವೃತ್ತಿ ಬಳಿಕ ನೀಲಣ್ಣವರ್ ಉತ್ತಮ ಜೀವನವನ್ನ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಿವೃತ್ತಿಯಾದ ಮೇಲೆ ಸೇನೆಯಲ್ಲಿ ನಿರ್ವಹಿಸಿದಂತಹ ಕೆಲಸ ನನಗೆ ಸಿಗೋದಿಲ್ಲ. ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇದ್ದೀನಿ. ವಿಡಿಯೋದಲ್ಲಿ ನೀಲಣ್ಣವರ್ ಪರ ನಿವೃತ್ತ ಸೈನಿಕ ಮಾತನಾಡಿರುವಂಥದ್ದು. ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾನು ಎಷ್ಟು ಆರಾಮಾಗಿದ್ದೀನಿ ಅದಕ್ಕೆ ಕಾರಣ ಶಿವಾನಂದ ನೀಲಣ್ಣವರು. ಅವ್ರು ಯಾವುದೇ ರೀತಿಯಾದಂತಹ ವಂಚನೆಯನ್ನ ಮಾಡಿಲ್ಲ, ಯಾರ ಜೇಬ್ಗೂ ಕತ್ರಿ ಹಾಕೋ ಕೆಲಸವನ್ನ ಅವ್ರು ಮಾಡಿಲ್ಲ. ಅವರ ಒಂದು ಬಂಧನ ಆಗಿರುವಂತದ್ದು ನಿಜಕ್ಕೂ ಖಂಡನೀಯ ಅಂತ ಹೇಳ್ತಾ ಇರುವಂತದ್ದು. भारतीय सेना से रिटायर एक फौजी हूं। मैं आप सबको एक विस्तृत जानकारी देना चाहता हूं कि हम लोग रिटायरमेंट के बाद में एक संस्था से जुड़े हैं जिनका नाम है शिवम एसोसिएट, और हमारे परिवार का जो मुखिया हैं वो हैं वर्ल्ड बेस्ट पर्सन डॉक्टर शिवानंद एस नीलण्णवर सर। और सर ने हम सारे फौजियों को रिटायर होने के बाद में एक बहुत ही अच्छी जिंदगी दी है। हम लोग अक्सर फौजी आदमी रिटायर होने के बाद में जो हमारी काबिलियत होती है, अक्सर की फौज में हम तोप टैंक चलाते रहते हैं, बट बाहर आने के बाद में तोप और टैंक चलाने की हमको जॉब नहीं मिल पाती है। ऐसे में हम क्या करते हैं, हम कंपनी के गेटों पर ಯಾಕೆ ಕೊಡ್ತೀರಿ? ಅಪವಾದ ಮಾಡುವಂತ ಏನು ಮಾಡಿಲ್ಲ. ಯಾರದೇನ್ ಕಿಸೆ ಕತ್ತರಿಸಿಲ್ಲ, ಏನ್ ದರೋಡಿ ಮಾಡಿಲ್ಲ. ಕೂಡಿಟ್ಟಾನ ಅವಂದ ಏನ್ ತಪ್ಪೈತಿ? ಅವಂಗ್ಯಾಕ್ ನೀವ್ ಹಿಂಗಂತೀರಿ? ಅಪವಾದ ಯಾಕೆ ಕೊಡ್ತೀರಿ? ₹1 ಯಾರ್ದು ತಿಂದಿಲ್ಲ. ಪಾಪ ಅಂತವ ಬಡವರಿಗೆ ಕೊಟ್ಟು ನಡೆಸು ಮನುಷ್ಯ ಅದ. ನಾವು ಅಂತವ್ ಹಿಂಗ್ ಹೆಸರಿಟ್ಟ ನಿಮ್ದು ರಾಜಕಾರಣಿ ಮಾಡಬೇಡ್ರಿ. ನಾವ್ ಇಷ್ಟ ಹೇಳವ್ರ ನೋಡಿ, ಯಾರ್ದು ತಿಂದಿಲ್ಲ. ಅಲ್ರಿ, ಮೋದಿ ಸರ್ಕಾರ, ಮೋದಿ ಮಂತ್ರಿ ಆದವ, ಪ್ರಧಾನ ಮಂತ್ರಿ, ಅವ್ನ್ ಚಾ ಮಾರ್ತಿದ್ದ. ಅಂತವ್ಗ ನೀವು ಮಂತ್ರಿ ಅಂದ್ರಿ ಅವಂಗ ಯಾಕೆ ಅನ್ನೋದಿಲ್ಲ? ದೊಡ್ಡ ಮಂದಿ ಪಾಪ ಇವ್ ಐಸ್ ಕ್ರೀಮ್ ಮಾರ್ತಿದ್ದ ಅಂತ ಇವಾಗ ಅಪೋದ್ ಕೊಡ್ತೀರಿ. ಅವ್ ಯಾರ್ದು ತಿಂದಿಲ್ಲ, ಯಾರ್ದೇನ್ ರೊಕ್ಕ ಮಾಡಿಲ್ಲ, ಕೂಡಿಟ್ಟಾನ. ಇಷ್ಟ ಅವ್ನ್ ತಪ್ಪೈತೇನ? ವಿಚಾರ ಮಾಡಿ ನಿರ್ಣಯ ತಗೋರಿ. ಇಷ್ಟ ಹೇಳೋದು ನಿಮ್ಗೆ. ನಮಸ್ಕಾರ. ಅವ್ನ ನೆನಪಾದ್ರೆ ಕಣ್ಣ ನೀರು ಬರ್ತಾವ. ಯಾರಿಗಿಲ್ಲ ಥೋಡವ್ರಿಗೆ ತಿರ್ಸಿ ಕಳ್ಸೋದಿಲ್ಲ. ಅವ ಯಾಕೆ ಕೊಡ್ತೀವಿ?